ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿವತ್ತು ಅಮ್ಮನ ಮನೇಲಿದ್ದೀನಿ. ಅಮ್ಮ ಬಿದ್ರು ಕಡಲೆ ತೊಗೊಂಡು ಬಂದಿದ್ರು ಊರಿಂದ. ಸೊ ಹಾಗಾಗಿ ಈಗ ಸಾಂಬಾರು ಮಾಡ್ತಾ ಇದ್ದಾರೆ. ಬಿದ್ರು ಕಡಲೆ ಮತ್ತು ಬೇಳೆ ಕಾಳುಗಳು ಎಲ್ಲ ರೀತಿ ಕಾಳುಗಳನ್ನು ಹಾಕಿ ಒಂದ್ಸತಿ ಕೂಗಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ಕಡೆ ಮಸಾಲೆ ರುಬ್ಕೊಂಡು ಈಗ ಕೂಗಿಸಿರೋ ಅಂಥ ಹುರುಳಿಕಾಳು, ಅವರೆಕಾಳು, ಕಡಲೆಕಾಳು, ತೊಗರಿಬೇಳೆ ಮತ್ತು ಇನ್ನು ಏನೇನು ಕಾಳುಗಳೆಲ್ಲ ನೀವು ಸಾಂಬಾರ್ಗೆ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಹಾಕಿ ಎಲ್ಲ ರೀತಿ ತರಕಾರಿ, ಸೊಪ್ಪು ಮತ್ತು ಇದು ಕಾಳುಗಳು ಎಲ್ಲನೂ ಹಾಕಿ ಸಾಂಬಾರು ಮಾಡ್ತಾ ಇರೋವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ವರ್ಷಕ್ಕೆ ಒಂದ್ಸಲ ತಿನ್ನೋವಂಥದ್ದು ಇದು. ಹಾಗಾಗಿ ಹಳ್ಳಿಗಳ ಕಡೆ ಈಗ ಮಳೆ ಹುಯ್ದಿದೆಯಲ್ವ, ಈ ಟೈಮಲ್ಲಿ ತುಂಬ ಸಿಗುತ್ತೆ ಈ ಥರ. ಹಾಗಾಗಿ ಫ್ರೆಶ್ ಆಗಿರೋ ಅಂಥದ್ದು ತೊಗೊಂಡು ಬಂದು ಫ್ರೆಶ್ ತರಕಾರಿ, ಸೊಪ್ಪು, ಕಾಳುಗಳು ಅಂದರೆ ಒಣಗಿಸಿರೋ ಕಾಳುಗಳು ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಅಮ್ಮ ಆಲೂಗೆಡ್ಡೆ ಹಾಕೋದು ಮರ್ತು ಬಿಟ್ಟಿದ್ರು ಲಾಸ್ಟಲ್ಲಿ, ಈಗ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಈಗ ಅಂದರೆ ಮಳೆ ಹುಯ್ಯೋ ಸೀಸನಲ್ಲಿ ತುಂಬ ಸಿಗುತ್ತೆ. ಸೊ ಹಾಗಾಗಿ ಅಮ್ಮ ನೆನ್ನೆ ಊರಿಗೆ ಹೋಗಿದ್ರು. ಸೊ ಅಲ್ಲಿ ಊರಲ್ಲಿ ಯಾರೋ ತೊಗೊಂಡು ಬಂದು ಕೊಟ್ಟಿದ್ರು ಬಿದ್ರು ಕಡಲೆ. ಹಾಗಾಗಿ ಇವತ್ತು ಅದೇ ಸಾಂಬಾರು ಮಾಡಿದರು. ಬಿದ್ರು ಕಡಲೆ ಈಗ ಎಲ್ಲ ಕಡೆಯೂ ಸಿಗ್ತಾ ಇರುತ್ತೆ. ಸೊ ಮಳೆಗಾಲದಲ್ಲಿ ಅದು ಎಳೆ ಬಿದ್ದು ಇರುತ್ತಲ್ವ, ಅದೇ ಬುಟ್ಟಿ ಎಲ್ಲ ಎಣಿತಾರಲ್ವ, ಆ ಬಿದ್ರೇನೆ ಅದರಲ್ಲಿ ಬೇರೆ ತಿನ್ನೋದೇ ಬೇರೆ ಬಿದ್ರಿರುತ್ತೆ. ಸೊ ಅದು ಮಳೆಗಾಲದಲ್ಲಿ ಚಿಗುರಿತ್ತಲ್ಲ, ಆ ಚಿಗುರನ್ನ ಕಟ್ ಮಾಡ್ಕೊಂಡು ಬಂದು ಮಾಡೋವಂಥದ್ದು ಸಾಂಬಾರು. ಎಲ್ಲ ಥರ ಕಾಳುಗಳು, ಸೊಪ್ಪು, ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಬಟ್ ಇದು ತುಂಬ ಹೀಟು, ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇದರಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಸಿಕ್ಕಾಪಟ್ಟೆ ಹೀಟ್ ಇದು ಅಂತ ಹೇಳಿಬಿಟ್ಟು, ಬಟ್ ವರ್ಷಕ್ಕೊಂದ್ಸತಿ 2 ಸತಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಸೀಸನ್ ಇದು ನಾವು 2ನೇ ಸತಿ ಈ ಸಲ ತಿಂದಿರೋವಂಥದ್ದು. ಲಾಸ್ಟ್ ಟೈಮೂ ಅಕ್ಕನ ಕೊಟ್ಟು ಕಳಿಸಿದ್ರು, ಈ ಸಲಿನೂ ಅಕ್ಕನೇ ಕಳಿಸಿದ್ರು. ಸೊ ಹಾಗಾಗಿ ಅಮ್ಮನೇ ಮಾಡಿಕೊಟ್ಟಿದ್ದಾರೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಾವು ತರಕಾರಿ ಸಾಂಬಾರಿಗೆ ಯಾವ ರೀತಿ ಮಸಾಲೆ ಹಾಕ್ತೀವೋ ಅದೇ ಥರ ಮಸಾಲೆನೇ, ಬಟ್ ಎಲ್ಲ ತರಕಾರಿ, ಸೊಪ್ಪು ಎಲ್ಲ ವೆರೈಟಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿದ್ರು ಕರಳಿಗೆ. ಸೊ ಈಗ ಮಕ್ಕಳಿಗೆಲ್ಲ ಊಟ ಹಾಕ್ಕೊಡ್ತಿದ್ದೀನಿ. ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಮಕ್ಕಳಿಗೆ. ಸೊ ಹಾಗಾಗಿ ಬೇಗ ಊಟ ಮಾಡಿ ಬೇಗ ಮಲಗಿ ಎದೊಳ್ಬೇಕಲ್ವ, ಹಾಗಾಗಿ ಸೊ ಮಲಗಲ್ಲ, ಅವ್ರು ಮಲಗೋದು ಲೇಟೇನೆ. ಬಟ್ ಎಕ್ಸಾಮ್ ಟೈಮಲ್ಲಿ ಬೇಗ ಎದೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಬೇಗ ಊಟ ತಿನ್ನಿಸಿ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗ್ತೀವಿ ನಾವು ನೈಟ್ ಊಟ ಆದಮೇಲೆ ಡೈಲಿನೂ. ಮಳೆ ಏನಾದರೂ ಬಂದರೆ ಮಿಸ್ ಆಗುತ್ತೆ ಅಷ್ಟೇ, ಇಲ್ಲ ಅಂದರೆ ಡೈಲಿ ಮಿಸ್ ಮಾಡಲ್ಲ ವಾಕಿಂಗು. ಊಟ ಆದಮೇಲೆ ವಾಕಿಂಗ್ ಹೋಗ್ತೀವಿ. ಈಗ ಮಾರ್ಕೆಟ್ಗಳಲ್ಲಿ ತುಂಬ ದಪ್ಪ ಬಿದಿರುಕಳ್ಳೆ ಎಲ್ಲ ಇಟ್ಕೊಂಡಿರ್ತಾರೆ, ಬಟ್ ಆ ಥರದ್ದೆಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಎಳೆ ಬಿದಿರಿರುತ್ತಲ್ಲ, ಸಣ್ಣದಾಗಿರುತ್ತೆ, ಅದಷ್ಟೇ ಮಾಡೋವಂಥದ್ದು. ಮಾರ್ಕೆಟಲ್ಲಿ ಮಾರೋರೆಲ್ಲ ಇಷ್ಟಿಷ್ಟಪ್ಪ ಬಿದಿರು ಇಟ್ಕೊಂಡಿರ್ತಾರೆ, ಬಟ್ ಅದೆಲ್ಲ ಏನು ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ ಸಾಂಬಾರಿಗೆ, ಗೊತ್ತಿಲ್ಲ. ಬಟ್ ನಾವು ಊರ ಕಡೆಯಿಂದ ತರೋವಂಥದ್ದು ತುಂಬ ಸಣ್ಣದಾಗಿರುತ್ತೆ ಬಿದಿರು, ಎಳೆದು ಚಿಗುರಿರೋವಂಥದ್ದು. ಸೊ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ, ಸೌತೆಕಾಯಿ ಕೊತ್ತೀವಲ್ಲ ನಾವು ಕೋಸಂಬರಿಗೆ, ಆ ರೀತಿ ಕೊತ್ಬಿಟ್ಟು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಒಂದು 6-7 ಸಲ ತೊಳಿಬೇಕು ನೀಟಾಗಿ. ತೊಳೆದು ಆಮೇಲೆ ಕುಕ್ಕರಲ್ಲಿ ಕೂಗಿಸ್ಬೇಕು, ಕಾಳುಗಳೆಲ್ಲ ಹಾಕಿಬಿಟ್ಟು ಆಮೇಲೆ ಮಸಾಲೆ ಹಾಕಿಬಿಟ್ಟು ತರಕಾರಿ, ಸೊಪ್ಪು ಎಲ್ಲ ಹಾಕಿ ಮಾಡೋವಂಥದ್ದು. ತುಂಬ ಚೆನ್ನಾಗಿರುತ್ತೆ. ನೀವು ಈಗ ಸೀಸನ್ ಇದೆಯಲ್ವಾ, ಯಾರಿಗಾದರೂ ಸಿಕ್ಕಿದ್ರೆ ಒಂದ್ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತಿನ್ಬೋದು. ಬಟ್ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ತಿನ್ನಬಾರ್ದು, ತುಂಬ ಹೀಟ್ ಅದು, ಅದಕ್ಕೋಸ್ಕರ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಶುಕ್ರವಾರ. ಇವತ್ತು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಗುರುವಾರ ಹೋದರೆ ತುಂಬ ಜನ ಇರ್ತಾರೆ ಅಂತ ಹೇಳಿ ನಾವು ಶುಕ್ರವಾರ ಹೋಗ್ತಾ ಇದ್ವಿ, ಶುಕ್ರವಾರ. ಸೊ ಇವತ್ತು ಸ್ವಲ್ಪ ಕಮ್ಮಿ ಇದ್ದರು ಜನ, ಹಾಗಾಗಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿದು ಏನು ತಿನ್ನಬಾರ್ದು ಅವತ್ತೊಂದು ದಿವಸ, ಮತ್ತು ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನೇ ಪಾಲಿಸ್ಕೊಂಡು ಬರಬೇಕು. ಸೊ ತುಂಬ ಕಮ್ಮಿ ಇದ್ದರು ಇವತ್ತು ಜನ, ಅಷ್ಟೇನು ಜಾಸ್ತಿ ಇರಲಿಲ್ಲ. ಅದೇನಿವತ್ತು ಶುಕ್ರವಾರ ಅಂದರೆ ರಾವು ಕಾಲದಲ್ಲಿ ದೀಪ ಹಚ್ತಾರಲ್ಲ 12 ಗಂಟೆ ಟೈಮಲ್ಲಿ, ಹಾಗಾಗಿ ನಾವು ಸ್ವಲ್ಪ ಬೇಗ ಹೋದ್ವಿ ಇವತ್ತು. ಹಾಗಾಗಿ ಇವತ್ತು ಸ್ವಲ್ಪ ಕಮ್ಮಿನೇ ಇದ್ದರು ಜನ. ಸೊ ನಲ್ಲಂತೂ ತುಂಬ ಅಂಗಡಿಗಳಾಗ್ಬಿಟ್ಟಿದೆ ಈಗ. ಸ್ಟಾರ್ಟಿಂಗಲ್ಲಿ ಯಾವುದೋ ಅಂಗಡಿಗಳು ಅಷ್ಟು ಏನೂ ಇರಲಿಲ್ಲ. ಈಗ ಜನ ಜಾಸ್ತಿ ಆದಮೇಲೆ ಅಂಗಡಿಗಳು, ಹೂವು, ಸೊಪ್ಪು, ತರಕಾರಿ, ಕಾಫಿ, ಟೀದು, ಹೋಟೆಲ್ ಥರದ್ದು ಚಿಕ್ಕದು, ಮತ್ತು ಇದು ಮಕ್ಳಿಗೆ ಆಟ ಸಾಮಾನುಗಳದ್ದು ತುಂಬ ಆಗ್ಬಿಟ್ಟಿದೆ. ಚಿಪ್ಸ್ ಅಂಗಡಿ ಅಂತೆ, ತರಕಾರಿ, ಸೊಪ್ಪು ಅಂತೂ ತುಂಬ ಇಟ್ಕೊಂಡಿರ್ತಾರೆ. ಇಲ್ಲಿ ರಾಯರ ಮಠದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದೇ ಥರ ಅಲ್ಲೂ ಎಲ್ಲ ಶೆಡ್ಗಳ ಥರ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಆಟೋಗಳು ಅಷ್ಟೇ, ಫಸ್ಟು ಆಟೋಗಳೇ ಇರಲಿಲ್ಲ, ಒಂದು 3-4 ಇದ್ದು ಅನಿಸುತ್ತೆ. ಸೊ ಈಗಂತೂ ತುಂಬ 1 by 1 ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹಾಗಿರುತ್ತೆ. ಮತ್ತು ಅಲ್ಲೂ ಅಷ್ಟೇ, ಕಾಮಧೇನು ಕ್ಷೇತ್ರಕ್ಕೆ ಆಟೋಗಳು ಹೋಗ್ತಾ ಇರ್ತಾರಲ್ಲ, ಅದೇ ರೀತಿ ಇಲ್ಲೂ ಆಟೋಗಳಿರುತ್ತೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಹೊನ್ನಾವರ ಮಂತ್ರಾಲಯಕ್ಕೆ ಹೇಗೆ ಹೋಗೋದು ಅಂತಂದರೆ, ತಾವರೆಕೆರೆ ಬಸ್ ಬರುತ್ತಲ್ವ, ಆ ಬಸ್ಸಲ್ಲಿ ಬಂದರೆ ಹೊನಗನಟ್ಟಿಲಿ ಇಳ್ಕೊಂಡು ಅಲ್ಲಿಂದ ಸುಮಾರು ಆಟೋಗಳಿರುತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಅಲ್ಲಿಂದ ಬರ್ಬೋದು. ಸೊ ನನ್ನ ಫ್ರೆಂಡು ಇವತ್ತು ಕೇಳ್ತಾಯಿದ್ರು, ಅದು ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗೋದ್ರಳು ಸುಮ್ಮನೆ ಆಗಿಬಿಟ್ಟೆ. ಒಬ್ಬಳೇ ಹೆಂಗೆ ಹೋಗೋದು, ಎಲ್ಲಿ ಹೋಗೋದು ಅಂತ ಗೊತ್ತಿಲ್ವಲ್ಲ ಅಂತ ಹೇಳಿ. ಸೊ ನೀವು ಯಾವ ಕಡೆ ಮೆಜೆಸ್ಟಿಕ್ಕು, ಮಾರ್ಕೆಟು ಎಲ್ಲದಿಂದ ಬರೋ ಬಸ್ಸೆಲ್ಲ ತಾವರೆಕೆರೆ ಬರುತ್ತಲ್ಲ, ಮಾಗಡಿ ಬಸ್ಸು, ತಾವರೆಕೆರೆ ಬಸ್ಸು, ಆ ಬಸ್ಸಲ್ಲಿ ಬಂದರೆ ಹೊನಗನಟ್ಟಿ ಇಳ್ಕೊಂಡ್ರೆ ಅಲ್ಲಿಂದ ಸುಮಾರು ರೋಡ್ ಕ್ರಾಸ್ ಈ ಕಡೆ ಬಂದರೆ
ಊರ ಒಳಗಡೆ ಹೋಗುವಂಥ ಆರ್ಚ್ ಇದೆ, ಅಲ್ಲಿ ಆರ್ಚ್ ಹತ್ರ ಸುಮಾರು ಆಟೋಗಳಿರುತ್ತೆ. ಸೊ ಆಟೋದಲ್ಲಿ 20 ರುಪೀಸ್ ತೊಗೊತಾರೆ. ಸೊ ದೇವಸ್ಥಾನ ಹತ್ರಕ್ಕೆ ಸೊ ಹೋಗಿ ಬರ್ಬೋದು, ಹಾಗೇನಿಲ್ಲ. ಸಂಜೆ ಟೈಮು ಇರುತ್ತೆ, ಸಂಜೆ 7-8 ಗಂಟೆವರೆಗೂ ಇರುತ್ತೆ ಅನಿಸುತ್ತೆ. ಬೆಳಗ್ಗೆ 5:30ಗೆ ಓಪನ್ ಆಗುತ್ತಂತೆ. ಸೊ ಕೆಲ್ಸಕ್ಕೆ ಹೋಗೋರು ಅವರು ಎಲ್ಲ ಬೆಳಗ್ಗೆ ಹೋಗಿ ಪೂಜೆ ಮಾಡಿಕೊಂಡು ಅಥವಾ ದೀಪ ಹಚ್ಚೋರಾಗಿರ್ಬೋದು, ಕಾಯಿ ಕಟ್ಟೋರಾಗಿರ್ಬೋದು ಹೋಗಿ ಬರ್ತಾರೆ. ಸಂಜೆನೂ ಇರುತ್ತೆ, ಪ್ರತಿದಿನ ಓಪನ್ ಇರುತ್ತೆ ದೇವಸ್ಥಾನ, ಪ್ರತಿದಿನ ಅನ್ನದಾನ ಇರುತ್ತೆ, ಪ್ರಸಾದ ಇರುತ್ತೆ ದೇವ್ರದ್ದು. ಸೊ ಹೋಗಿ ಬಂದು ನಾವೀಗ ಈಗ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಸೊ ಒಣಗಾಕೋಣ ಅಂತ ಹೇಳ್ಬಿಟ್ಟು ಈಗ ಮೇಲೆ ಹೋಗಬೇಕು. ಸೊ ನಾನು ದೇವಸ್ಥಾನಕ್ಕೆ ಯಾವಾಗಲೂ ಸೀರೆನೇ ಉಟ್ಕೊಂಡು ಹೋಗೋವಂಥದ್ದು, ದೇವರಿರುತ್ತೆ. ಇಲ್ಲಾಂದರೆ ಡ್ರೆಸ್ಸು ಮಾಮೂಲಿ ಯಾವಾಗಲೂ ಹಾಕೊತಿರ್ತೀವಲ್ಲ. ಸೊ ಹಾಗೆ ದೇವಸ್ಥಾನಕ್ಕೆ ಒಂದು ದಿವಸನಾದರೂ ಸೀರೆ ಉಟ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟೇ. ಸುಮಾರು ಸೀರೆಗಳು ಇಟ್ಟು ಏನು ಮಾಡೋದು, ಅಷ್ಟೊಂದು ಸೀರೆಗಳಿರುತ್ತಲ್ಲ. ಸೊ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸೀರೆ ಉಟ್ಕೊಂಡು ಹೋಗೋವಂಥದ್ದು. ಹಸ್ಬೆಂಡು ನಾಳೆ ಬರ್ತ್ಡೇ ಇತ್ತು. ಸೊ ಹಾಗಾಗಿ ಏನಾದ್ರು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಜಾಮೂನ್ ಮಾಡೋಣ ಅಂತ ಹೇಳಿ MTR ಗುಲಾಬ್ ಜಾಮೂನ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಗುಲಾಬ್ ಜಾಮೂನ್ ಪೌಡರ್ ಹಾಕಿದ್ದೀನಿ ಪಾತ್ರೆಗೆ. ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನೀಟಾಗಿ ಸಾಫ್ಟಾಗಿ ಉಂಡೆ ಬರೋ ಥರ ನೀಟಾಗಿ ಕಲಸಿಟ್ಕೊಳ್ಳೋಣ ಈಗ. ಸೊ ನೋಡಿ, ಈ ರೀತಿ ಎಣ್ಣೆ ಹಾಕ್ಕೊಂಡು ಕಲಸಿದ್ದಕ್ಕೆ ಸ್ವಲ್ಪ ಅಂದರೆ ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಕ್ಕೆ ಕೈಗೆಲ್ಲ ಏನು ಅಂಟ್ಕೊಳ್ಳಲ್ಲ. ಸೊ ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಟರೆ ತುಂಬ ಚೆನ್ನಾಗಿದಾಗುತ್ತೆ. ಆಮೇಲೆ ನಾವು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಈಗ ನಾನೀಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಪಾಕ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಇಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಈಗ ಒಂದು 4 ಏಲಕ್ಕಿನ ಸಿಪ್ಪೆ ಬಿಡಿಸಿ ಈಗ ಕುಟ್ಟಿ ಪುಡಿ ಮಾಡಿಕೊಂಡು ಪಾಕದೊಳಗೆ ಸೇರಿಸ್ಕೊಂಡಿದ್ದೀನಿ. ಈಗ ನೀರೆಲ್ಲ ಕುದಿ ಬರ್ತಾ ಇದೆ. ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನಿದು ಏಲಕ್ಕಿ ಸಿಪ್ಪೆ ಇರುತ್ತಲ್ವ, ಅದನ್ನು ಟೀ ಪೌಡರ್ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಟೀಗೆ ಹಾಕಿ ಮಾಡಿದ್ರೆ ಇದು ಫ್ಲೇವರ್ ಸ್ವಲ್ಪ ಕೊಡುತ್ತೆ. ಉಂಡೆ ಎಲ್ಲ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಉಂಡೆ ಎಲ್ಲ ಮಾಡಿ ರೆಡಿಯಾಗಿದೆ. ಈಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಪಾಕನೂ ಎಲ್ಲ ರೆಡಿಯಾಗಿದೆ. ಸೊ ಸ್ವೀಟು ರೆಡಿ ಆಯಿತು, ಜಾಮೂನು. ಎಣ್ಣೆ ಬಿಸಿಯಾಗಿದೆ. ಈಗ ಜಾಸ್ತಿ ಕಾಯಿಸ್ಕೊಳ್ಳೋದು ಬೇಡ, ಯಾಕಂದರೆ ಮೇಲ್ಭಾಗ ಫುಲ್ಲು ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಎಣ್ಣೆ ಕಾಯ್ದಿದ್ರೆ ಸಾಕು. ಎಣ್ಣೆ ಈಗ ಕಾಯ್ದಿದೆ. ನಾನು ಬಳಸ್ತಾ ಇರೋವಂಥದ್ದು ಪ್ಯೂರ್ ಕಡಲೆಕಾಯಿ ಎಣ್ಣೆ. ಸೊ ಎಣ್ಣೆ ಕಾಯ್ದಿದೆ. ಈಗ ಒಂದೊಂದೇ ಹಾಕ್ಕೊಳ್ಳೋಣ. ಜಾಸ್ತಿ ಕಾಯ್ದುಬಿಟ್ರೆ ಒಂದೇ ಸತಿ ಕಪ್ಪಗಾಗ್ಬಿಡುತ್ತೆ ಮೇಲ್ಭಾಗ ಎಲ್ಲ. ಹಾಗಾಗಿ ಇದು ಕಡಲೆ ಬೀಜದ ಎಣ್ಣೆ ಆಗಿರೋದ್ರಿಂದ ನಾನು ಹೇಳಿದ್ನಲ್ಲ ನೊರೆ ಬರುತ್ತೆ ಅಂತ. ಸೊ ಹಾಗೆ ನೋಡಿ, ನೊರೆ ಬಂದಿರೋದಕ್ಕೆ ಕಾಣಿಸ್ತಾನೆ ಇಲ್ಲ. ಸೊ ಆಗ್ತಾ ಇದೆ. ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ. ನಾನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ಮಕ್ಳಿಗೂ ತುಂಬ ಇಷ್ಟ. ಅವರೇ ಉಂಡೆ ಮಾಡಿ ಹಿಟ್ಟೆ ಹಾಗೆ ತಿಂತಾರೆ. ಹಿಟ್ಟು ಒಂಥರ ಫ್ಲೇವರ್ ತುಂಬ ಗಮ್ಮಂತ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಅವ್ರಿಗೆ ಹಿಟ್ಟೇ ಇಷ್ಟ ಅವ್ರಿಗೂ. ಸೊ ಈ ಥರ ಉಂಡೆ ಮಾಡೋಕ್ಕೆ ಕೊಟ್ಟರೆ ಅಲ್ಲೇ ಒಂದೊಂದು ತಿನ್ಕೊಂಬಿಟ್ಟಿರ್ತಾರೆ. ನೋಡಿ, ಎಲ್ಲ ಗೋಲ್ಡನ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ನಿಧಾನಕ್ಕೆ ಬೇಯಲಿ, ಯಾಕಂದರೆ ಒಳಗಡೆ ಎಲ್ಲ ಹಿಟ್ಟಿಟ್ಟು ಥರ ಹಾಗೆ ಉಳ್ಕೊಂಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ತಾ ಇದ್ದೀನಿ. ಕಡೆ ಇಲ್ಲಿ ಪಾಕ ಎಲ್ಲ ರೆಡಿಯಾಗಿದೆ. ತುಂಬ ಜಾಮೂನ್ ಒಳ್ಳೆ ಕಲರ್ ಬಂದಿದೆ. ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡ್ ಹಾಕಿದ್ದೀನಿ ಇನ್ನೊಂದ್ಸಲಿ. ಈಗಲೂ ಅಷ್ಟೇ ನೋಡಿ, ನೊರೆ ಬರ್ತಾ ಇದೆ. ಜಾಮೂನ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರು ಸೂಪರಾಗಿದೆ. ನಾನು ಇದೇ ಮೆಥಡಲ್ಲಿ ಮಾಡೋ ಅಂಥದ್ದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಡೆ ರೆಡಿ ಆಗ್ತಾ ಇದೆ. ಸೊ ನಾನು ಈ ಜಾಮೂನ್ನ ಈ ಬಿಸಿ ಪಾಕದೊಳಗೆ ಹಾಕ್ಕೊಂಡಿದ್ದೀನಿ. ಇದು ಪಾಕ ಎಲ್ಲ ಹೀರ್ಕೊಳ್ಳುತ್ತೆ.
ಸೆಕೆಂಡ್ ರೌಂಡ್ ಜಾಮೂನು ತುಂಬ ಚೆನ್ನಾಗಾಗಿದೆ. ಸೊ ಇದನ್ನು ನೀಟಾಗಿ ಎಣ್ಣೆ ಎಲ್ಲ ಸೋರಿಸ್ಕೊಬೇಕು. ಅದಕ್ಕೆ ನಾನು ಜಾಲರಿ ತಗೊಂಡು ಎತ್ಕೊತಾ ಇದ್ದೀನಿ. ನನ್ನ ಮಗಳು ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ, ಅದನ್ನು ಮಾಡು ಅಂತ ಹೇಳ್ತಾ ಇದ್ಲು. ಸೊ ಜಾಮೂನ್ ಪ್ಯಾಕೆಟ್ ಇತ್ತು, ಸೊ ಹಾಗಾಗಿ ಜಾಮೂನೇ ಮಾಡ್ತಾಯಿದ್ದೆ. ನೋಡಿ ಪಾಕ ಎಲ್ಲ ಎಷ್ಟು ನೀಟಾಗಿ ಹೀರ್ಕೊಂಡು ಜಾಮೂನೆಲ್ಲ ಎಷ್ಟು ದಪ್ಪ ದಪ್ಪ ಆಗಿದೆ ಅಲ್ಲ. ಸೊ ನಾನು ನೆಕ್ಸ್ಟು ಈಗ ಮಾಡಿರುವಂಥದ್ದನ್ನು ಇದರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಎಲ್ಲ ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ಅದು ದಪ್ಪ ದಪ್ಪ ಆಗುತ್ತೆ. ಸೊ ಆರಿದ ಮೇಲೆ ಜಾಮೂನ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ನಾಳೆಗೆ ಇವತ್ತೇ ಮಾಡಿಟ್ಟಿದ್ದೀನಿ. ಸೊ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ರೆಡಿ ಆದಮೇಲೆ ಕೊಡೋಣ ಸ್ವೀಟ್ ಅಂತ ಹೇಳಿ. ಟೈಮ್ ಇದ್ದಾಗ ನಾವೇ ನಮ್ಮ ಕೈಯಾರ ಪ್ರಿಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ನಾವೇ ಪ್ರಿಪೇರ್ ಮಾಡಿದ್ದೀವಿ ಅಂತ ಒಂದು ಖುಷಿನೂ ಇರುತ್ತೆ ಅಲ್ವಾ. ಸೊ ಟೈಮ್ ಇಲ್ಲದೆ ಇರೋರು, ವರ್ಕಿಂಗಲ್ಲಿರೋರು, ಸೊ ಅವ್ರಿಗೆ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಮಾಡೋಕ್ಕೆ ಟೈಮ್ ಇರಲ್ಲ, ಹಾಗಾಗಿ ಅವರು ಹೊರಗಡೆಯಿಂದ ತೊಗೊಂಡು ಬರ್ತಾರೆ. ಬಟ್ ಅಂತೀನಲ್ವ, ಸೊ ಹಾಗಾಗಿ ಮನೆಯಲ್ಲೇ ಹೌಸ್ ವೈಫ್ ಆಗಿರೋವಂಥವ್ರು ಮನೆಯಲ್ಲೇ ಫ್ರೆಶ್ ಆಗಿ ಕ್ಲೀನಾಗಿ ನೀಟಾಗಿ ಪ್ರಿಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೇ ಮಾಡಿದ್ವಿ ಅನ್ನೋ ಒಂದು ಖುಷಿನೂ ಕೂಡ ಇರುತ್ತೆ. ಅವ್ರ ಪಪ್ಪನ ಬರ್ತ್ಡೇಗೆ ಪಪ್ಪಂಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಲಿಪ್ಪನ್ ಆರ್ಟ್ದು ಯಾವುದೋ ಒಂದು ಡಿಸೈನ್ ಮಾಡ್ತಾಯಿದ್ದಾಳೆ. ಸೊ ಅದಕ್ಕೆಲ್ಲನೂ ರೆಡಿ ಮಾಡಿದ್ದಾರೆ, ಕಲರ್ ಮಾಡಿ ಈಗ ಡ್ರಾಯಿಂಗ್ ಮಾಡಿ ಅದಕ್ಕೆ ಫ್ಲವರ್ಸ್ ಎಲ್ಲ ಮಾಡಿ ಗಿಫ್ಟ್ ಕೊಡೋ ಅಂಥದ್ದು. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ಬರ್ತ್ಡೇ ವ್ಲಾಗ್ ಜೊತೆ ಬರ್ತೀನಿ ನಿಮ್ಮ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್. ಇನ್ನೂ ಯಾರೆಲ್ಲ ಇವತ್ತಿಂದ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಫುಲ್ ವಿಡಿಯೋ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್, ಟೇಕ್ ಕೇರ್.